ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 28ನೇ ಅಧ್ಯಾಯ 9ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನೇ, ನಿನ್ನ ಜನರನ್ನು ರಕ್ಷಿಸು, ನಿನ್ನ ಸ್ವಕೀಯ ಪ್ರಜೆಯನ್ನು ಆಶೀರ್ವಾದಿಸು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರು ನಮ್ಮ ಜನರನ್ನ ಏನ್ ಮಾಡುವಾತನಾಗಿದ್ದಾರೆ? ರಕ್ಷಿಸುವವರಾಗಿದ್ದಾರೆ. ಆತನ ಸ್ವಕೀಯ ಪ್ರಜೆಯನ್ನ ಆತನ ಏನ್ ಮಾಡುವಾತನಾಗಿದ್ದಾನೆ? ಆಶೀರ್ವಾದಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಕರ್ತನು ನಮ್ಮನ್ನ ಏನ್ ಮಾಡುವಾತನಾಗಿದ್ದಾನೆ? ಆಶೀರ್ವಾದಿಸುವನಾಗಿದ್ದಾನೆ ಎಂದು ಈ ವಚನ ನಮ್ಮನ್ನ ಬಲಪಡಿಸುವಂತದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು. ಕರ್ತನೇ, ನಾನು ನಿನ್ನ ಸ್ವಕೀಯ ಪ್ರಜೆ ಸ್ವಾಮಿ, ನೀನು ನಿನ್ನ ರಕ್ತದಿಂದ ನನ್ನ ತೊಳೆದು ನನ್ನನ್ನು ಪರಿಶುದ್ಧ ಪಡಿಸಿದ್ಯಾ ದೇವರೇ, ನನ್ನ ಆಯ್ದುಕೊಂಡಿದ್ಯಾ ದೇವರೇ, ನೀನು ನನ್ನನ್ನ ನನ್ನ ಕುಟುಂಬವನ್ನು ಆಶೀರ್ವಾದಿಸು ಸ್ವಾಮಿ, ನನ್ನಲ್ಲಿ ನಿನ್ನ ರಕ್ಷಣೆಯನ್ನು ಉಂಟು ಮಾಡು ದೇವರೇ ಎಂದು ಪ್ರಾರ್ಥಿಸುವಾಗ ದೇವರ ಆಶೀರ್ವಾದವು ಅದು ನಮ್ಮ ಮೇಲೆ ನೆಲೆಗೊಳ್ಳುವಂತದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ಅಬ್ರಹಾಮನ ಮೇಲೆ ದೇವರ ಆಶೀರ್ವಾದ ನೆಲೆಗೊಂಡಿತು, ಇಸಾಕನ ಮೇಲೆ ದೇವರ ಆಶೀರ್ವಾದ ನೆಲೆಗೊಂಡಿತು, ಯಾಕೋಬನ ಜೀವಿತದಲ್ಲಿ ದೇವರ ಆಶೀರ್ವಾದ ಅದು ನೆಲೆಗೊಂಡಿತು, ಅಭಿವೃದ್ಧಿ ಆಯಿತು. ಪ್ರೀತಿಯುಳ್ಳ ದೇವ ಜನರೇ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ದೇವರ ಆಶೀರ್ವಾದ, ದೇವರ ಕೃಪಾವರ, ದೇವರ ರಕ್ಷಣೆ ನಮ್ಮಲ್ಲಿ ಪ್ರಜ್ವಲಿಸುವಂತದಾಗಿದೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೇ, ನಿನಗೆ ಸ್ತೋತ್ರ ಸ್ವಾಮಿ. ದೇವರೇ, ನೀನು ನಮ್ಮನ್ನ ಆಶೀರ್ವಾದಿಸು, ನಿನ್ನ ಸ್ವಕೀಯ ಪ್ರಜೆಗಳಾದಂತ ನಮ್ಮನ್ನ ನೆಲೆಗೊಳಿಸಿ ನಡೆಸು ದೇವ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.